ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಸ್ಟೇ ಆನ್ ಪವರ್ ಕ್ಯಾಪ್ಸ್ಯೂಲ್ಸ್ ಬಗ್ಗೆ. ಸ್ಟೇ ಆನ್ ಪವರ್ ಕ್ಯಾಪ್ಸ್ಯೂಲ್ಸ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಡ್ತಾರೆ, ಇದ್ರ ಘಟಕ ದ್ರವ್ಯ ಏನು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಸ್ಟೇ ಆನ್ ಪವರ್ ಕ್ಯಾಪ್ಸೂಲ್ಸ್ ಇದು ಒಂದು ಆಯುರ್ವೇದಿಕ್ ಪ್ರಾಪ್ರೇಟರಿ ಮೆಡಿಸಿನ್. ಉಪಯೋಗ ಎಲ್ಲಿ ಮಾಡ್ತಾರೆ ಅಂದ್ರೆ ನೋಡ್ರಿ, ಪುರುಷರದ್ರಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನಪುಂಸಕ್ತಿ ಸಮಸ್ಯೆ ಐತಂದ್ರೆ, ಅವ್ರು ಪ್ರೈವೇಟ್ ಬರಾಬರಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಅವ್ರಿಗೆ ಬಹಳ ಜಾಸ್ತಿ ದಣು ಆಗ್ತೈತಿ, ಆಯಾಸ ಆಗ್ತೈತಿ, ತಾಕತ್ತಿರಂಗಿಲ್ಲ, ಕಾಮ ಉತ್ತೇಜನ ಕಡಿಮೆ ಆಗೈತೆ ಅಂದ್ರೆ ಅದನ್ನು ಕೂಡ ಹೆಚ್ಚಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಓವರ್ ಆಲ್ ಪುರುಷರದ್ದು ಸೆಕ್ಷುವಲ್ ಹೆಲ್ತ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇದ್ರದ್ದು ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿಯೊಂದು ಕ್ಯಾಪ್ಸೂಲ್ ಏನಿದೆ ಅದ್ರ ಒಳಗಡೆ ಅಶ್ವಗಂಧ 80 mg, ಆತ್ಮಗುಪ್ತ 80 mg, ಉತ್ತಿಂಜನ್ 80 mg, ವಿಡಂಗ 25 mg, ಕಸ್ತೂರಿ ಲತಿಕಾ 10 mg, ತಾಲಮೂಲಿ 40 mg, ಗುಡುಚಿ 40 mg, ಬಸಂತ್ರಿ 40 mg ಪೌಡರ್ ಹಾಕಿರ್ತಾರೆ. ಶಿಲಾಜಿತ್ 40 mg, ಮುಂಜಾತ್ವಕ್ 40 mg, ಅಕರ್ಕರವ 10 mg, ಜಾತಿಫಲ 8 mg, ಪಿಪ್ಪಳಿ 16 mg, ಮರೀಚ 15 mg, ಕುಂಕುಮ 2 mg, ಜಿನ್ಸಿಂಗ್ 10 mg ಇವನ್ನೆಲ್ಲ ಸೇರಿಸಿ ತಯಾರು ಮಾಡ್ತಾರೆ. ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಲಘುನ ಇದು ಕೆಡಬಾರ್ದಂತ ಸೋಡಿಯಂ ಬೆಂಜೋಯೇಟ್ ರೀ. ಈಗ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರದಾರ ಅಂತ ಅವ್ರ ಪುರುಷರು ಯಾವ ರೀತಿ ತಗೋಬೇಕಂತ. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ 1 ಕ್ಯಾಪ್ಸೂಲ್ ಬೆಳಿಗ್ಗೆ, 1 ಕ್ಯಾಪ್ಸೂಲ್ ರಾತ್ರಿ, ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಅಂತ 1 ಗಂಟೆ ಮೊದಲು ತೊಗೊಳಕ್ಕೆ ಹೇಳಿರ್ತಾರೆ, ಬಿಫೋರ್ ಮೀಲ್ಸ್. ಇದನ್ನು ನೀವು ಉಗುರು ಬೆಚ್ಚ ನೀರು ಜೊತೆಗೆ ಕೂಡ ತೊಗೋಬೋದು, ಇಲ್ಲ ಬಿಸಿ ಹಾಲು ಕೂಡ ಜೊತೆಗೆ ಕೂಡ ತೊಗೋಬೋದು ರೀ. ಸಿವಿಯರ್ ಕಂಡೀಷನ್ನಾಗ 2 ಕ್ಯಾಪ್ಸೂಲ್ ಬೆಳಿಗ್ಗೆ, 2 ಕ್ಯಾಪ್ಸೂಲ್ ರಾತ್ರಿ, ಅರ್ಧಲಿಂದ 1 ಗಂಟೆ ಊಟ ಮಾಡೋದಕ್ಕಿಂತ ಮೊದಲ ಉಗುರು ಬೆಚ್ಚ ನೀರು ಇಲ್ಲ ನಾರ್ಮಲ್ ಇಲ್ಲ ಹಾಲು ಜೊತೆ ಕೂಡ ತೊಗೊಳಕ್ಕೆ ಹೇಳ್ತಾರೆ ರೀ. ಇಲ್ಲ ನಿಮ್ಮ ಟ್ರೀಟೆಡ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನ ಇದನ್ನು ಉಪಯೋಗ ಮಾಡಬೇಕು? ಸೊ ನೋಡಿರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ತೊಗೊಳಕ್ಕೆ ಹೇಳೋ ಅಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ಬೋದು ರೀ. ಸೈಡ್ ಎಫೆಕ್ಟ್ಸ್ ಇದರಲ್ಲಿ ಯಾವುದೇ ರೀತಿ ಇರೋಂಗಿಲ್ಲ. ಮತ್ತು ಯಾರು ಇದನ್ನು ತೊಗೊಳ್ಬಾರ್ದು ಅಂದ್ರೆ ಇದ್ರೊಳಗೆ ಘಟಕ ದ್ರವ್ಯ ಏನೇನು ಹೇಳೀನಿ, ಯಾವುದೇ ದ್ರವ್ಯಲ್ಲಿ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 695 ರೂಪಾಯಿ, 695 ರುಪೀಸ್ನಾಗ 30 ಕ್ಯಾಪ್ಸೂಲದ್ದು ಒಂದು ಡಬ್ಬಿ ಸಿಗ್ತೈತ್ರಿ. ಸ್ಟೇ ಆನ್ ಪವರ್ ಕ್ಯಾಪ್ಸೂಲದ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬೋದು ರೀ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಅದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.